ಗುಂಡಣ್ಣ ಗುಂಡಣ್ಣ ನಾಳೆ ಆಕಾಶ ಏನಕ್ಕೆ ಗೊತ್ತಿಲ್ಲ ಇವತ್ತು. ತಗೊಳಪ್ಪ, ಬ್ಯಾಳ ಬೆಳಿಗ್ಗೆ ಬಂದ್ಬಿಟ್ಟಿದ್ದ. ಹಾಲು ತಕೊಂಬಂದಿದ್ದೀನಿ ನನ್ನ ಮಗನೇ. ದಿನ ಇನ್ಮೇಲೆ ಹಿಂಗೇನ? ಬ್ಯಾಳ ಬೆಳಿಗ್ಗೆನೆ ದಿನವೆಲ್ಲ ನಮ್ಮ ಮನೆಗೆ ಇರ್ಬೇಕು. ಯಾವ್ದಾನ ಬ್ಯಾರ್ಯಾರ ಮನೆಗೆ ಹೋಗಿದ್ದೇನೋ ನಂಗೆ ಕಿವಿಯಾಗ ಬಿತ್ತು. ಏನಿಲ್ಲ, ನಿನ್ ಕಿವಿ ಒಳಗೆ ಕೊಲ್ಲಣ್ಣ ಕಲ್ಲಾಡಿಸ್ಬಿಡ್ತೀನಿ ನನ್ನ ಮಗನೇ. ಕುಡಿ ಹೇಳಪ್ಪ, ಇಕ್ಕಿದೀನಿ ಬಿಸಿ ಬಿಸಿ ಹಾಲ. ಯಾಕಲ್ಲ ಇವನೇ ಅವನಲ್ಲ ಆಗ ಕಣೋದು ಅದೇನ್ ಮುದ್ದಿಗೆ ಬೆಳಗೈತೆ ಅಷ್ಟೇ. ಹಾಲನ್ನ ಕುಡಿಯೋಳು ಜಾಲ್ದು. ಇಲ್ಲ ಕಣ, ಏರಿಕ್ತೀನಿ ಇವಾಗ ನನ್ ಮಗ. ಹೋ ನಾನ್ ಕುಡಿತಿಲ್ಲ ಅಂತಾನೆ. ನಾನ್ ಕುಡಿಯಲ್ಲ ಕಣಲ್ಲ ಹಾಲ. ನಾನು ಹಾಲೆ 3ನೇ ಕ್ಲಾಸು. ನನಗೆ ಸಣ್ಣ ಹಾಲು ಕುಡಿಯತೀನಿ ನಾನು. ಟೀ ಕಾಫಿ ಕುಡಿತೀನಿ ನಾನು. ನೀನ್ ಕುಡಿಯೋಳು, ನೀನ್ ಹಾಲೆ ಕುಡಿಬೇಕು. ನೀನ್ ಟೀ ಕುಡಿಬಾರ್ದು ಕಣೋ. ಬಾಳ ಉದ್ದಕ್ಕಿರೋದು ಕಮ್ಮಿ ಆಗೋಕೈತೆ. ಮೋಟು ಬಾಳ ಆಗೋಕೈತಿ. ಆಮೇಲೆ ನೀ ಬೆಲೆ ಇರಲ್ಲ. ಕುಡಿಯೋಳು ತಿಕ್ಕ ಮುಚ್ಕೊಂಡು. ಕುಯ್ಯ ಅಂದ್ರೆ ನನ್ನ ಮಗನೇ ನನಗೇನು ಅರ್ಥ ಆಗ್ಬೇಕು? ನನಗೇನ ನಮ್ಮ ಮಗ ಪಾಶನ್ ತರ ನಿನ್ ಭಾಷೆ ಅರ್ಥ ಆಕೈತೆ. ಸುಳ್ಳು ನನ್ನ ಮಗ ಬರ್ಲಿ ತಾಡಿ. ಇವತ್ ಮ್ಯಾಲಿನ ಚಾಯ್ಕನ ಅಭಿಷೇಕ ಮಾಡ್ತೀನಿ ಇದೇ ಹಾಲಾಗಿ. ಲೋಪರು ನೀ ಪಾಪ ಮುಂಜಾನ ಹಾಲ ಸಿಕ್ಕಿಬಿಟ್ಟವನ ಜೊತೆಗಾರ. ದಿನ ಎತ್ಲ ಹೋಗನು ಬೆಳಗ್ಗೆನೆ. ಇವತ್ ನಮ್ಮ ಮನೆಗೆ ಬಿದ್ದವನೇ. ಇನ್ನೇನು ಕೆಲಸ? ಬೆಳಗ್ಗೆ ಎದ್ದಿದ್ದಾಸ್ಕೆಲ್ಲ ಎದ್ದು ಬೆಕ್ಕಿನ ತೆಗೆದ ಕೈ ಇಕ್ಕೊಂಡ್ ನಾನು ಅವನಿಗೆ ಹಾಲಿಕ್ಕೊಂಡು ಕುಂತಿದ್ದೀನಿ ಕುಡಿಯೋದು ನೋಡ್ಕೊಂಡು. ನೀನ್ ಯಾತ ಹೇಳ್ಸ ಏನದೆ ಕಾಯ್ತಿರೋದು? ಪಾಪ ಮುಂಜಾನೆ ನೋಡಿ ಮಾರ್ತೆ ಹೋದ್ನೆಲ್ಲ ನಾನು. ಇಳದಲ್ಲಿ ಖಾಲಿ ಆಗಿಬಿಡೋ ಕಣಪ್ಪ. ಅಡ್ಕಿಲೆ ಹಾಕ್ಯಮನ ಅಂದ್ರೆ ಒಳಗೆ 10 ರೂಪಾಯಿ ಇಳದಲ್ಲೇ ತಗೊಂಡ್ಬಿಡಾಗಪ್ಪ. ವಾಗದೆ ಜೈ. ನಾ 10 ರೂಪಾಯಿ ಇಳದಲ್ಲೇ ತಗೊಂಡ್ಬರ್ಬೇಕಂತಿ. ಇಳದಲ್ಲೇ ತಂದ್ರೆ ನಂಗೊಂದು ರೂಪಾಯಿ ಕೊಡು. ಚಾಕ್ಲೇಟ್ ಪಾಕ್ಲೇಟ್ ತಕೊಂಬಂಕಿ ಅಂದ್ರೆ ಕೊಡಲ್ಲ, ಏನೂ ಇಲ್ಲ. ಈ ಒದ್ದಿಗೆ ಮಾತ್ರ ಇಳದಲ್ಲೇ ತಂದ್ಬಿಡ್ಬೇಕಂತೆ. ವಾಗಜೆ ಸೈಡ್ನಕ್ ವಾಗಜೆ. ಹೆಂಗ್ ಬಂದ್ಬಿಟ್ಟೈತ ಹೇಳಕ್ಕಿ. ಬೇತೋರ ಏನ್ ನಂಗೆ ಕೊಟ್ಟೇ ಇಲ್ಲ ಇವನಿಗೆ. ತಿಮ್ಮ ಕೊಡ್ಸದಿ ಅಂತಾನ ಹೇಳ್ದಾಗೆಲ್ಲ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟಿದ್ದೀನಿ. ಈಗ ನೋಡಿದ್ರೆ ಹಿಂಗೆ ಅದ ಈ ಕರಿನಂಗಡ್ಡಿ. ಮತ್ತೀಗ ತಿಮ್ಮಕ್ ಕೊಡ್ಸೋದ್ ಬ್ಯಾರೆ, ನಂಗೆ ಚಾಕ್ಲೇಟ್ ತಿಮ್ಮಕ್ 1 ರೂಪಾಯಿ ಕೊಡೋದೇ ಬ್ಯಾರೆ. ಕೊಡಾತಿಗೆ ನೀವ್ ಕೊಡಂಗಿದ್ರೆ 10 ರೂಪಾಯಿ ಇಳೋದಲ್ಲ ಆದ್ರೆ 1 ರೂಪಾಯಿ ನನಗೆ ಕೊಡ್ಬೇಕು. 20 ರೂಪಾಯಿ ಇಳೋದಲ್ಲ ಆದ್ರೆ 2 ರೂಪಾಯಿ ಕೊಡ್ಬೇಕು. ನೀವ್ ಎಷ್ಟು ರೂಪಾಯಿ ಇಳೋದಲ್ಲ ಬೇಕು ಹೇಳು? ಇಂಥ ರಕ್ಷಣಕೈತೆ. ಇನ್ನೇನು ಸ್ಕೂಲ್ನಾಗ ಓದೋದ್ ಬರೀ ಅದ್ರಾಗ ಏನಿಲ್ಲ. ಇದ್ ರಕ್ಷಣಕೈತೆ ಇದ್ರಾಗೆ. ನೀವೆಲ್ಲ ಡೈಲಾಗ್ ಹೊಡಿಯಕ್ ಹೋಗ್ಲೇಬೇಡ ಕಣಮ್ಮ ಪುಟ್ಟಂಗಮ್ಮರೆ. ಕೊಡಂಗಿದೆ ಕೊಡು, ಇಲ್ಲ ಅಂದ್ರೆ ಹೋಗ್ತಾ ಇರೋ. ನಮ್ ಸೀಬಾ ನಮ್ ಗುಂಡ ಹಾಲು ಕುಡಿಯೋದ್ ನಾನು ನೋಡ್ಕೊಂಡ್ ಕೊಂತೀನಿ. ನಿನಗೆ ಯಾರನ್ನ ಮಾತು ಕೊಡಕೈತೆ ಏನ ಪಾಪರು? ನಿಮ್ಮ ಅಪ್ಪನ ಅಡಕಿಕ್ಕಿ ನೀನು ಬಾಲಕಿಕ್ಕಬೇಕು. ತಗ 20 ರೂಪಾಯಿ ಇಳದಲ್ಲೇ ತಾಂಬ. 2 ರೂಪಾಯಿ ಅದ್ರ ಜೊತೆಗೆ ಕೊಟ್ಟಿದ್ದೀನಿ. ಅದು ನಮ್ ಪುಟ್ರಂಗಮ್ಮರು ಅಂದ್ರೆ ಸರಿ ಕಂಬಿಡಗೆ. ಇನ್ 2 ನಿಮಿಷ ಟೈಮ್ ಕೊಡು. 10 ನಿಮಿಷದಾಗ ಹೋಗಿ ತಕೊಂಬಂದ್ಬಿಡ್ತೀನಿ ಇಳದಲ್ಲೇನೆ. ಮಗಳ ಲೋ ಮಂಜ ಯಾತ್ ಕಾಲ ಹಿಂಗ್ ಓಡ್ಬತ್ತಿಜ್ಜ? ಯಾರಿಗೇನಾತು? ತಾತ ಯಾರಿಗೇನಾಗ್ಬೇಕು? ನಾನ್ ನಿಮ್ ಅಂಗಡಿ ತಕ್ಕೆ ಇಳದಲ್ಲೇ ತಕೊಂಡ್ ಹೋಗೋಣ ಅಂತ ಓಡ್ ಬಂದಿದ್ದು. ಈ ತಾತಂಗ್ ಓಡು ಬರಂಗಿಲ್ವೇನ? ಯಾಕೆ? ಯಾರು ಚೆನ್ನಾಗಿರೋದಿಂಗ್ ಇಷ್ಟಿಲ್ವೇ? ಅಯ್ಯಪ್ಪ ಅಂಡ್ರಪಟ್ಟು ಇಳದೆಲ್ಲ ತಗೊಂಡ್ ಹೋಗಕ್ಕೆ ಹಿಂಗ್ ಬಡನೆ ಓಡ್ ಬರೋದು ಒಂದೇ ಉಸಿರಿಗೆ? ಏನ ಈ ತಾತ ನಿಂಗೆ ಅವೆಲ್ಲ ಗೊತ್ತಾಗಲ್ಲ. ಮುಂದಿನ ವಾರ ನಮ್ಮ ಸ್ಕೂಲಿಗೆ ರನ್ನಿಂಗ್ ರೇಸ್ ಐತೆ. ಅದ್ರಾಗ ನಾನು ಸೇರ್ಕೊಂಡಿದೀನಿ. ಅದನ್ನೆಲ್ಲ ಓಡಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡ್ಬೇಡ. ಅದಕ್ಕೆ ಪಡ್ಡ ಓಡ್ ಬಂದೆ ಮಂತಗಿಂದ ನಿಮ್ಮ ಅಂಗಡಿ ತಕಾನ. ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ನೀನು ಸುಮ್ಮನೆ 10 ರೂಪಾಯಿ ಇಳದಲ್ಲಿ ತೋತಾಯಲ್ಲಿ ಹೇಳ್ತೀನಿ. ಬಿಡ 10 ರೂಪಾಯಿ ಕೊಟ್ರೆ ಏನೋ ನಮ್ಮ ಅಜ್ಜಿಗೆ ನನಗೆ ಗೊತ್ತಾದ್ರೆ
ಎಡಹುಂಟೆ ತಗೊಂಡು ಸೇವೆ ಮಾಡ್ತಿತ್ತು ನಂಗೆ ಸೇವೆನ 20 ರೂಪಾಯಿಗೂ ಕೊಡಪ್ಪ ಯಾಕೆ ಸುಮ್ಮನೆ. ಸೂರ್ಯಕಾಂತ್ ತಡಿಯ ಮಂಜ. ತಗೊಳ ಪಾಪ ಮಂಜ, 20 ರೂಪಾಯಿ ಕೊಡಪ್ಪ. ತಾತ ನೀ ಕಾಳಜ್ಜ ಅಲ್ಲ, ಕಂಜೂಸ್ ಕಾಳಜ್ಜ ಅಲ್ಲ. 20 ರೂಪಾಯಿ ಇಳದೆಲ್ಲ ಕೊಡು ಅಂದ್ರೆ 2 ಕೊಟ್ಟಿದ್ದಲ್ಲ ನೀನು. ಸುಮ್ಮನೆ ಹೇಳು. ಕೊಟ್ಟು 300 ರೂಪಾಯಿ ಆಗೈತಿ ಈಗ. 20 ರೂಪಾಯಿಗೆ 5 ಎಲೆ ಬರೋದು. ನಾನು ಅಂತದ್ರಾಗೆ 7 ಎಲೆ ಕೊಟ್ಟಿದ್ದೀನಿ, 2 ಎಲೆ ಕೊಟ್ಟಿದ್ದ ಅಂತ ಕೇಳ್ತಾನೆ. ಆದ್ರೂ ಬಿಡಪ್ಪ, ನಿನ್ನ ಅಂಗಡಿಗೆ ಬೋಲ್ಕೊಮ್ಮಿ ಇಳದೆಲೆ. ಇನ್ನೊಂದ್ಸತಿ ನಮ್ಮ ಅಜ್ಜನ ಇಳದೆಲೆ ತಗೊಂಬ ಅಂದ್ರೆ ಆ ಕಡೆ ನಾವು ಅಮ್ಮ ಐತಲ್ಲ ಗೌರಮ್ಮ, ಆ ಗೌರಮ್ಮನ ಅಂಗಡಿಗೆ ಹೋಗಿ ನಿನ್ನ ಅಂಗಡಿಗೆ ಬರಲ್ಲ. ಗೌರಮ್ಮ ಮಾತ್ರ 5 ಎಲೆ ಕೊಡ್ಲಿಳ್ಕೊಂಡು ಹೇಳ. ನಾನು 7 ಎಲೆ ಕೊಟ್ಟಿದ್ದೀನಿ ಅಂತದ್ರಾಗೆ 7 ಎಲೆ ಕೊಟ್ರು ಮಾತಾಡ್ತಾನೆ. ತಾತ 7 ಎಲೆ ಯಾಕ ನಾವು ಯಾರನ್ನ ಕೊಡ್ತಾರೆ ಅಂತ 7 ಬೀಳು ಅಂತಾನೆ 7 ಎಲೆ ಕೊಟ್ಟಿದ್ದಲ್ಲ ಇನ್ನೊಂದು ತಾಯಿಲಿ. ನೀನ್ ಬಿಡಪ್ಪ. ಗಾದೆ ಎಲ್ಲ ಕಲಿತಾನ ಗಾದೆನ. ಬಿಡಪ್ಪ ಆತು, ತಗ ಎಸಿಟ್ಗೆ ಇನ್ನೊಂದು ಎಲೆನ. ಆದ್ರೂ ಕಾಳಜ್ಜ ಇನ್ನ 1-2 ಎಲೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನಪ್ಪ. ತಗದಿತ್ಲಿಂದ ಬುಳ್ಗಿಳ್ಗೆ ಇಕ್ತೀನಿ ನೋಡು ಪಾಂಡ್ರಪಟ್ಟು. ಕೊಟ್ಟಿರೋದೇ ಹೆಚ್ಚಾಗಿ, ಅದು ಮಾತು ಆಣಿ ಮಾತಾಡ್ಕೊಂಡು ಇನ್ನ 2 ಎಲೆ ಹೆಚ್ಚಾಗಿಸ್ಕೊಂಡವನೇ. ಬೇಕು ಅಂದ್ರೆ ತಾಂಡೋಗು ಇಲ್ಲ, ಹೋಗ ಗೌರವನ ಅಂಗಡಿಗೆ ತಗ. ಇವತ್ತು ಒಳ್ಳೆನ ಮೂತಿ ಎಲ್ಲ ಉರುಗಟ್ಕೊಂತಾನೆ. ಆತ್ ಬಿಡ್ತಾತ ಎಸೆಟೆ. ನಾನೇನ್ ಗೌರಮ್ಮ ಅಂಗಡಿಗೆ ಹೋಗಿದೆ, ನಿಂತ ತಗೊಂಡ್ಬಿಟ್ಟಿದ್ದೀನಲ್ಲ ಎಸೆಟ್ಗೆ ನೀನ್ ಬೇಜಾರು ಮಾಡ್ಕೊಂತ ಅಂತಾನ ನಿನ್ನ ಅಂಗಡಿಗೆನೆ ಬೋಣಿ ಮಾಡಿದೀನಿ. ನೀನ್ ಬೇರೆ ನೊಣ ಮಾಡ್ಕೊಂಡ್ ಕುಂತಿದ್ದೆ, ಯಾರನ್ನ ಬಂದಿರೋ ಇಲ್ವೋ ಬೋಣಿ ಮಾಡಕ್ಕೆ ಅಂತಾನೆ. ಎಸೆಟೆ ಬಿಡು. ಆತು ಹೇಳಪ್ಪ, ನೀನೇ ಬೋಣಿ ಮಾಡಿದ್ಜ, ಒಳ್ಳೇದಾಗ್ಲಿ, ನಿನಗೂ ಒಳ್ಳೇದಾಗ್ಲಿ. ನೀನು ಬೋಣಿ ಮಾಡಿರೋದ್ರಿಂದ ನನ್ನ ಅಂಗಡಿಗೂ ಒಳ್ಳೆ ವ್ಯಾಪಾರ ಆಗಲಿ. ಸರಿನೇ? ಅಷ್ಟೇನೇನು ಮಂಜ? ಇಳದಲ್ಲಿ ಸಾಕೆ ನಿನಗೆ ಯಾತದು ಬೇಡ ತಿಮ್ಮಕ್ಕೆ? ನನಗೂ 2 ರೂಪಾಯಿಗೆ ಕುರ್ಕುರೆನೋ ಇಲ್ಲ ಚಾಕ್ಲೇಟ್ ತಗೊಬೇಕಾಗಿತ್ತು. ನೋಡ ಅಲ್ಲಿ ಡಬ್ಗಳವಲ್ಲ, ಯಾವ ಬೇಕು ತಗೊಳ. ತಾತ ನಾನು ತಗೊಬೇಕಾಗಿತ್ತು ಅಂದೆ, ನಿನ್ನಂಗಡಿಗೆ ತಗೊಂತೀನಿ ಅಂತ ಹೇಳಿನೆ. ಈಗ ನೋಡು ತಾತ, ಐನಾತಿ ತಾತ ನೀನು. ನಾನು ಗೌರಮ್ಮ ಅಂಗಡಿಗೆ ತಗೊಂತೀನಿ, ನೀವೀಗ ಮಾತ್ರ ವ್ಯಾಪಾರ ಸಾಕೆ. ಪಾಪ ಗೌರಮ್ಮನು ನಿನ್ನಂಗೆ ನೊಣ ಹೊಡ್ಕೊಂಡು ಕುಂತೈತೆ. ಆಯಮ್ಮಂದು ತಲೆ ತಿಂದು ಬೊತ್ತಿನ ತಡಕ ವ್ಯಾಪಾರ ಮಾಡಿ. ಏನ್ ನೀನು ಅದನ್ನೇ ಉದ್ಧಾರ ಆಗಕ್ ನೋಡು. ಮಿಕ್ಕರ್ ನನ್ನ ಬ್ಯಾಳ್ಸ್ಬೇಕಂತ ನಿನಗೆ ಗೊತ್ತಾಗಲ್ವೇ ಒಂದು ರೋಗಟ ನಾನು ಹೆಂಗೆ ಪಂಚಿಕ್ಕಿದ್ದು ಕಾಳಜ್ಜಿಂಗೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಂಗೆ ಯಾರನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನಂಗೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ. ವಿಡಿಯೋ ಹೆಂಗ ಅನ್ನಿಸ್ತು ಅಂತ ನಂಗೆ ಕಮೆಂಟ್ನ ತಿಳಿಸ್ರಿ. ಏನಾರ ಪ್ರಶ್ನೆಗಳಿದ್ರೆ ಕೇಳ್ರಿ. ಭಾನುವಾರ ಬರೀ ಪ್ರಶ್ನೆ ಉತ್ತರದ ವಿಡಿಯೋ ಮಾಡ್ತೀನಿ. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಾಗ ಸಿಕ್ಕನ.